ಮೇಘಾ ಬಮ್ಮ ಮಗು ನಿಂತೋಗ್ಬಿಟ್ಲು ಬಾ. ಅತ್ತೆ ಬಂದೆ ಬಂದೆ, ಒಲೆ ಮೇಲೆ ಅನ್ನ ಇಕ್ಕಿದ್ರಲ್ಲ ತಿನ್ಸೂಟ್ ಬರ್ತೀನಿ. ಬೇಡ ಬಮ್ಮ, ಏನಕ್ಕೆ ನೀನು ಕೆಲಸ ಎಲ್ಲ ಮಾಡೋದು? ನಾನು ಮಾಡ್ತೀನಿ ಬಾ. ಮಗು ಎತ್ಕ ಬಾ ನೀನು ಫಸ್ಟು. ಈ ಟೈಮಾಗ ನೀನು ಎಷ್ಟು ಬೆಚ್ಚಗಾಗ್ತೀಯಾ ಅಷ್ಟೇ ಮುಂದೆ ನಿನ್ನ ಆರೋಗ್ಯ ಚೆನ್ನಾಗಿರ್ತೈತೆ. ನೀನು ಮಲ್ಕೊಂಡೇ ಇರಬೇಕು, ಹಿಂಗೆಲ್ಲ ಓಡಾಡ್ಕೊಡ್ದು. ನಡಿ ಮಲ್ಕೊ ನಡಿ. ನಾನು ಬಿಸಿ ಬಿಸಿ ಅನ್ನನೂ ತೆಳ್ಳಗ ಬೆಳ್ಳುಳ್ಳಿ ಮೆಣಸು ಎಲ್ಲ ಹಾಕಿ ತೊಗರಿಬೇಳೆ ಸಾರು ಮಾಡಿದ್ದೀನಿ, ಎತ್ಕೊಂಬತ್ತೀನಿ ನಡಿಯಮ್ಮ. ನಿನಗೆಲ್ಲ ಓಡಾಡ್ಕೊಡ್ದು ಸನ್ನಿ ಆಗ್ತದೆ. ಸನ್ನಿ ಏನಾದ್ರು ತಲೆ ಕೆಕ್ಕದಂದ್ರೆ ಅಷ್ಟೇ, ಇನ್ನ ಹಂಗೆಲ್ಲ ಆಗೋದೇನು ಬೇಡ. ನೀನು ನಡಿ. ಏನು ಅತ್ತೆ ಸೊಸೆ ಬೆಲೆ ಮಾತಾಡ್ತಾ ಇದ್ದೀರಿ? ಓ ಇದೇನ್ರಿ ಬಟ್ಟೆಗೆ ಚೇಂಜ್ ಮಾಡಿಬಿಟ್ಟಿದ್ದೀರಾ? ಯಾವಾಗಲೂ ಒಂದೇ ಥರ ನೀರಕ್ಕೆ ಮೇಗ. ಹಾಂ, ಇನ್ಮೇಲಾದರೂ ಅಷ್ಟು ಜವಾಬ್ದಾರಿಯಿಂದ ಇರೋಣ ಅಂತಮ್ಮ. ಹೌದಾ? ಬೆಳಗ್ಗೆಯಿಂದ ಎಲ್ಲೋಗಿದ್ರಿ? ನಾನು ಹೂವು ಬಿಡ್ಸಕ್ಕೆ ಹೋಗಿದ್ನೆ. ಅಪ್ಪನೂ ತಾತನೂ ಊಟ ಬೇಕು ಅಂತಂದ್ರು, ಅದಕ್ಕೆ ಎತ್ಕೊಂಡು ಹೋಗಿ ಬಂದೆ. ದೊಡ್ಡಮ್ಮ ಅಡಿಗೆ ಆಗೈತಾ? ಹ್ಞೂ ಆಗದಪ್ಪ ಆಗದೆ. ಅನ್ನ ಬಚ್ಚಿಬೇಕಷ್ಟೇ. ಬಾಕ್ಸ್ಗೆ ಹಾಕೋದು ದೊಡ್ಡಮ್ಮ, ಮೂವರ್ಕು ಅಲ್ಲೇ ತಿಂತೀನಿ ನಾನು. ಇಲ್ಲ ತಿನ್ನಪ್ಪ, ಅವ್ರಿಬ್ರಿಗೂ ಎತ್ಕೊಂಡೋಗ್ಯಾ? ಬೇಡ ಬೇಡ, ತಾತನೂ ನಮ್ಮ ಅಪ್ಪನ ಜೊತೆಗೆ ತಿಂತೀನಿ ದೊಡ್ಡಮ್ಮ, ಕೊಡು ದೊಡ್ಡಮ್ಮ. ಏಯ್ ಚಿನ್ನು ಚಿನ್ನ, ಮಲ್ಕೊಂಬಿಟ್ಟು ಇದ್ದಂಗಳೇ? ಹ್ಞೂನಪ್ಪ, ಆವಾಗಿನ ಮಲ್ಕೊಂಬಿಟ್ಲ. ನಿಂದಮ್ಮ ಮೇಕಾ ಎತ್ಕೊಂಡೋಗಿ ಮಲ್ಸೋಗಮ್ಮ ಮಗುನ. ಏನು ದೊಡ್ಡಮ್ಮ, ನಮ್ಮ ಅಮ್ಮನೂ ನಮ್ಮ ಅಜ್ಜಿ ಅವಸ್ಥೆ ಬೇಡ. ಒತ್ಲಾಡ್ತವ್ರು ಹಂಗೆ ನೀರಾಗಿಂದ ಈಚೆಗೆ ಬಂದಿರೋ ಮೀನುಗಳಂಗೆ. ನಂಗೆ ನಗುವು ತೋಟದಾಗ ಕೆಲಸ ಮಾಡೋಕ್ಕೆ ಆತ ಇಲ್ಲ ದೊಡ್ಡಮ್ಮ. ಹಂಗೆಲ್ಲ ನಗಿ ಕುಡ್ದಪ್ಪ. ಏನು ಮೂವರು ಹೋಗಿ ನೀನು ನಿಮ್ಮ ತಾತನ ನಿಮ್ಮ ಅಪ್ಪನ ಒಂದು ಕೈ ಹಾಕಿದ್ರೆ ಅಲ್ಲಿ ಕೆಲಸ ಮುಗೀತಪ್ಪ. ಅಂತೇನು ಹೋಗಿ ಕೆಲಸ ಮಾಡ್ಕೊಡಕ್ಕೆ ಅದು ಯಾಕೆ ಹಿಂಗೆ ಒದ್ಲಾಡ್ತಿರೋ ಏನೋ. ದೊಡ್ಡಮ್ಮ ಒಂದು 2 ದಿವಸ ತಡ್ಕೊ, ಅವ್ರು ಕೂಡ ಅಷ್ಟು ಬುದ್ಧಿ ಬರಲಿ. ಬುದ್ಧಿ ಬಂದಮೇಲೆ ಆಮೇಲೆ ನೋಡೋಣ ಏನು ಮಾಡಬೇಕು ಅಂತ. ಅಕ್ಕ ದೇವಕ್ಕ. ಓ ಅಪ್ಪಯ್ಯ ರಾಜ ಬಾರ. ಬಬ್ಲು, ಏನು ನಮ್ಮನೆಗೆ ಬಂದ್ಬಿಟ್ಟಿದ್ಯಾ ಬೆಳಗ್ಗೆ ಬೆಳಗ್ಗೆನೆ? ಅಪ್ಪ ಕಡ್ಕೊಂಬನಿಗೆ ಅಜ್ಜಿ ಜೊತೆ ನಾನು ನಿಮ್ಮನೆ ಬಂದೆ. ಅಕ್ಕ ದೇವಕ್ಕ, ಸಂಗೀತಕ್ಕೇನೋ ಹುಷಾರಿಲ್ಲಕ್ಕ, ಅದಕ್ಕೆ ಹಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಬಬ್ಲು ನಿಮ್ಮ ಹತ್ರ ಇರ್ಲಿನಕ್ಕೋ. ನಮ್ಮ ಅಣ್ಣು ಬೇರೆ ತೋಟದ ಹತ್ರಕ್ಕೆ ಹೋದ್ನು. ಜ್ಯೋತಿ ಸ್ಕೂಲ್ಗೆ ಹೋದ್ಲು. ಏನೇನು ಅಡ್ಮಿಟ್ ಮಾಡ್ಕೊಬೇಕು ಅಂತಂದರೆ ಒಂದು 2 ದಿವಸ ಆತೈತಕ್ಕ. ಬಬ್ಲು ಜೊತೆ ನಿಮ್ಮ ಮನೆಗೆ ಇರಲಿ. ಯಾಕಪ್ಪ, ಏನಾಯ್ತು ಸಂಗೀತಕ್ಕ? ಹಾಂ, ಏನೋ ಜ್ವರ ಏನೋ ಇರಬೇಕಕ್ಕೋ. ಜ್ವರ ಏನೋ ಇರಬೇಕು, ಹಂಗೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಕ್ಕ. ಇಲ್ಲ ಬೇಡ, ಅಡ್ಮಿಟ್ ಮಾಡ್ಕೊಳೋದೇನು ಬೇಡ ಅಂತಂದರೆ ಕರ್ಕೊಂಬಂದ್ಬಿಡ್ತೀನಿ ಸಾಯಂಕಾಲ. ಇಲ್ಲ ಅಡ್ಮಿಟ್ ಆಗಬೇಕು ಅಂತಂದರೆ ಒಂದು 3 ದಿವಸ ಇರ್ತೀರಕ್ಕ ಅಲ್ಲೇ. ಓ ಹೌದಾ? ಹ್ಞೂ ಸರಿನಪ್ಪ, ಮಗು ಇಲ್ಲೇ ಇರಲಿ. ಬಾಮ್ಮ ಬಬ್ಲು ಬಾ. ಬಬ್ಲು, ನಮ್ಮ ಮನೆಗೆ ಪಿಳ್ಳೆ ಪಾಪ ಬಂದೈತೆ. ಇಲ್ಲಮ್ಮ, ಇನ್ನೊಂದು ಪಾಪ ಬಂದೈತೆ. ಇನ್ನೊಂದು ನೋಡಲ್ಲಿ ರೂಮಾಗ ಐತೆ, ಹೋಗು ನೋಡ್ಕೊಂಬ ಹೋಗು. ನೀನು ಇಲ್ಲೇ ಇರುವ ಜ್ಯೋತಿ ಅಕ್ಕ ಬರೋವರ್ಕು. ಹ್ಞೂ ಪಿಳ್ಳಿ ಪಾಪ ಬಂದವಳೆ ನೋಡೋಗ, ಎಷ್ಟು ಚೆನ್ನಾಗಳೆ. ಪಿಳ್ಳಿ ಕೈ ಕಾಲು ಬಾಯಿ ಎಲ್ಲ ಪಿಳ್ಳಿದೆ ನೋಡೋಗ. ಅಕ್ಕ ಸರಿ ಅಕ್ಕ, ನಾನು ಓದ್ತೀನಿ. ಬಬ್ಲು ಇಲ್ಲೇ ಇರ್ಬೇಕಮ್ಮ, ಹುಷಾರು. ಏನೋ ದಿವಾಕರ? ಅಣ್ಣ ಹೇಳಣ್ಣ. ಏನಪ್ಪ, ಇನ್ಮೇಲಾದ್ರೂ ಬುದ್ಧಿವಂತ ನಾತಿಯಾ ಇಲ್ಲ ಹಿಂಗೆ ತಿರ್ಕೊಂಡಿರ್ತೀಯಾ? ಏನು ಡಿಸೈಡ್ ಮಾಡಿದ್ಯಾ? ಅಣ್ಣ ಒಂದು ಚಿಕ್ಕದಾಗಿ ರೇಷನ್ ಅಂಗಡಿ ಹಾಕ್ಕೊಬೇಕು ಅಂತ ಇದ್ದೀನಣ್ಣ. ಇನ್ನೇನಿಲ್ಲ, ನಮ್ಮ ಅಪ್ಪನ ಕೇಳಿದ್ದೀನಿ. ಸರಿ ಏನೇನು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳೋಣ. ಯಾವುದೋ ಒಂದು ಮಾಡಪ್ಪ. ಈ ಊರಿಗೆ 2 ಅಂಗಡಿ ಇನ್ಯಾವು ಇಲ್ಲ. ಅವ್ರಿಗೆ ಏನು ಅವರು ಏನಂತ ರೇಷನ್ ಏನು ಹಾಕಲ್ಲ, ಎಲ್ಲ ಈ ಮಕ್ಕಳು ತಿನ್ನೋ ಐಟಮ್ಗಳು ಹಾಕ್ತಾರೆ. ನೋಡು, ಏನು ಹಾಕಂಗಿದ್ರೆ ನೋಡು, ನಾನು ಅಷ್ಟು ಸಹಾಯ ಮಾಡ್ತೀನಿ. ನಮ್ಮ ಹುಡುಗರು ಬೆಳಿಬೇಕು ಅಂತ ನಮಗೂ ಆಸೆನಪ್ಪ, ಚೆನ್ನಾಗಾಗಬೇಕು ಅಂತ. ನೋಡಿ, ನಾನು ಏನಾದರೂ ಸಹಾಯ ಮಾಡ್ತೀನಿ. ಇನ್ಮೇಲಾದರೂ ಅಷ್ಟು ಎಚ್ಚರಿಕೆಯಿಂದ ಇರಪ್ಪ. ಯಾಕಂತಂದರೆ ಹೆಣ್ಣು ಮಗು ಆಗೈತೆ. ನಾಳೆ ಬೆಳಗ್ಗೆ ಅದಕ್ಕೆ ಮದುವೆ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಐತೆ ಅಂತ ನಿಂಗೂ ಗೊತ್ತಿಲ್ಲ ಇನ್ನು. ಆಗ್ಬೋದು. ರೇಷನ್ ಅಂಗಡಿ ಹಾಕಪ್ಪ. ಈ ಊರಾಗೆ 2 ಅವೆ, ಏನು ಅವ್ರು ಎಂಥ ರೇಷನ್ ಹಾಕಲ್ಲ, ಬರೀ ಮಕ್ಕಳು ತಿನ್ನೋ ಐಟಮ್ಗಳು ಹಾಕ್ತಾರೆ. ನೋಡಿ, ಹಾಕಂಗಿದ್ರೆ ಹಾಕುವ, ನಾನು ಅಷ್ಟು ದುಡ್ಡು ಸಹಾಯ ಮಾಡ್ತೀನಿ. ಏನೋ ಇಂಪ್ರೂವ್ ಆಗೋದು ನೋಡ್ಕಪ್ಪ. ಇಷ್ಟು ದಿವಸದಿಂದ ಏನೋ ಆಗೋಯ್ತು, ಇನ್ಮೇಲಾದ್ರೂ ಅಷ್ಟು ಹುಷಾರಾಗಿರುವ, ಚೆನ್ನಾಗಿ ಆಗುವ, 4 ಜನ ಮೆಚ್ಚಂಗೆ ಬದುಕಬೇಕಪ್ಪ. ಹೋಗಪ್ಪ ಹೋಗು. ಆಯ್ತಣ್ಣ, ಹಂಗೆ ಮಾಡ್ತೀನಣ್ಣ. ಇಷ್ಟು ದಿನದಿಂದ ಏನೋ ತಲೆಗೆ ಮುಚ್ಕೊಂಡಿತ್ತು, ಇನ್ಮೇಲೆ ಹಂಗೆಲ್ಲ ಇರಲ್ಲಣ್ಣ. ಏನೋ ಒಂದು ಕೆಲಸ ಮಾಡ್ತೀನಿ. ಸರಪ್ಪ. ಅಕ್ಕ ಯಾವಕ್ಕ, ಬಬ್ಲು ಹುಷಾರಕ್ಕ? ನೋಡ್ಕೊಂತೀನಿ ಹೋಗಪ್ಪ. ನೀನು ಎಷ್ಟು ದಿನ ಅಡ್ಮಿಟ್ ಆಗಬೇಕು ಅಂತ ಹೇಳೋರೆ? ಅವರ 3 ದಿವಸ ಇರಬೇಕು ಅಂತ ಹೇಳಿದ್ರು. ಇವಾಗ ತಿರ್ಗಿ ಏನು ಹೇಳ್ತಾರೋ ಏನೋ. ನೀನು ಕಾಫಿ ಏನು ಕುಡ್ದಿಲ್ಲ ತಾನೆ? ಇಲ್ಲ ಕಾಫಿ ಕುಡ್ತಿಲ್ಲ. ನಾನು ಸಾಯಂಕಾಲ ಊಟ ಮಾಡಿರೋದಷ್ಟೇ, ಹಂಗೇನು ತಿಂದಿಲ್ಲ ನಾನು. ಇವಾಗ ಇದೆಲ್ಲ ಬೇಕಾಗಿತ್ತ ಸಂಗೀತ? ಹಾಂ, ಬೇಕಾಗಿತ್ತ? ಆರಾಮಾಗಿರ್ತೀರ, ನೀನು ಏನು ಕೆಲಸ ಮಾಡ್ತೀಯ ನೋಡು. ನಿಮ್ಗೇನು ಗೊತ್ತಾಗಲ್ಲ, ನೀವು ಸುಮ್ಮನೆ ಇರ್ರಿ. ನಿಮ್ಗೇನು ಗೊತ್ತಾಗ್ತೈತೆ ಗಂಡಸರಿಗೆ? ಹಾಂ, ಏನೋ ಹೋಗಮ್ಮ, ಹೇಳೋದು ಮತ್ತೆ ಕೇಳಲ್ಲ ನೀನು. ಅಲ್ಲ, ನಾನು ನಿಮ್ಮನ್ನು ದೇವಸ್ಥಾನ ಬಿಟ್ಬಿಟ್ಟು ಟೌನಾಗ ಕೆಲಸ ಐತೆ ಅಂತ ಹೋಗಿದ್ರೆ ಬರೋಪಟ್ಟಿಗೆ ಇಷ್ಟೆಲ್ಲ ಆಗೈತಾ? ಇಷ್ಟೆಲ್ಲ ಆಯಿತು. ನಮ್ಮ ಅಪ್ಪನು ನನ್ನ ತಮ್ಮನ ವಿಜಯ್ಕ ಫೋನ್ ಮಾಡ್ದ, ಅವ್ರು ಪೊಲೀಸರು ಬಂದರು, ಕರ್ಕೊಂಡು ಹೋದ್ರು. ಸಂಗೀತ, ನಮ್ಮ ಮನೆ ಮುಂದೆ ಖಾಲಿ ಜಾಗ ಐತಲ್ಲ, ಅಲ್ಲಿ ಮನೆ ಕಟ್ಟಬೇಕು ಅಂತ ಅನ್ಕೊಂಡೆ ಸಂಗೀತ. ನಾನು ನಮ್ಮನ್ನು
ಇವಾಗಿರೋ ಮನೆಗೆ ಏನಾಗೈತೆ? ಚೆನ್ನಾಗೇ ಐತಲ್ಲ ಮನೆ. ಯಾಕೋ ನಿಮ್ಮ ಮನೆಗಳು ನೋಡ್ಬಿಟ್ಟು ಎರಡೂ ಮನೆನೂ ನಂಗೆ ಯಾಕೋ ಹಂಗೆ ಮನೆ ಕಟ್ಸ್ಬೇಕು ಅಂತ ಆಸೆ ಆಗ್ಬಿಟ್ಟೈತೆ ಸಂಗೀತ. ನಾನು ಕಟ್ಸ್ತೀನಿ. ಕಟ್ಸ್ಬಿಟ್ಟು ಗ್ರ್ಯಾಂಡಾಗಿ ಗೃಹ ಪ್ರವೇಶ ಮಾಡಿ ಎಲ್ಲರನ್ನೂ ಕೂಗಬೇಕು. ನಮ್ಮ ನೆಂಟರಲ್ಲಿ ಎಷ್ಟು ಜನ ಅವರೇ ಅಷ್ಟು ಜನನೂ ಕೂಗಬೇಕು. ಏನಕ್ಕೆ ಇವಾಗಿರೋ ಮನೇನ ಚೆನ್ನಾಗೈತಲ್ಲ, ಏನಕ್ಕೆ ನೀವು ಇಲ್ದಿದ್ದು ಖರ್ಚು ಚಿಕ್ಕಂತೀರಾ? ಹಾಂ, ಅದು ಬೇರೆ ರೇಣುಕಕ್ಕಂಡು ಡೆಲಿವರಿ ಆಗೋವರೆಗೂ ಯಾವುದು ಪಾಯ ಗೀಯ ಏನೂ ಹಾಕೋಕ್ಕಾಗಲ್ಲ. ಹೌದಾ? ಏನು ಪಾಯ ಏನು ಹಾಕ್ಬಾರ್ದಾ? ಮನೆಗೆ ಬಸ್ರಿ ಹೆಂಗ್ಸ್ ನಿಕ್ಕೊಂಡು ಅಂಥ ಪಾಯ ಗೀಯ ಅಗಿಯೋದು ಎಲ್ಲ ಮಾಡಬಾರ್ದು. ಅಯ್ಯೋ ನಂಗೆ ತಿಳಿದಲ್ಲ ಸಂಗೀತ. ನಿಂಗೆ ಮಾತು ಹೇಳ್ದಿರ್ದಿದ್ರೆ ನಾನು ಕೆಲಸ ಶುರು ಮಾಡ್ಸೋನೆ. ಬೇಡ ಬೇಡ, ಸುಮ್ಮನೆ ರೀ. ಡೆಲಿವರಿ ಆಗಿಬಿಡ್ಲ ಯಾಕಂಕ ಆಮೇಲೆ ನೀವೇನಿದ್ರು ನಿಮ್ಮ ಕೆಲಸ ನೀವು ಮಾಡ್ಕೊಂಡಿರಂತೆ. ಏನಮ್ಮ ಎಷ್ಟೊತ್ತಾಯ್ತು ನೀವು ಬಂದು? ಸ್ವಲ್ಪ ಹೊತ್ತಾಯ್ತು ಮೇಡಮ್. ನಿನ್ನೆಯಿಂದ ಊಟ ಏನು ಮಾಡಿಲ್ಲ ತಾನೇ? ಖಾಲಿ ಹೊಟ್ಟೆಲ್ಲ ಇದ್ದೀರಲ್ಲ? ಹೌದು ಮೇಡಮ್, ಖಾಲಿ ಹೊಟ್ಟೆಲ್ಲೇ ಇದ್ದೀನಿ. 5 ದಿವಸ ಹಾಸ್ಪಿಟ್ಲಲ್ಲೇ ಇರಬೇಕಾಗುತ್ತಮ್ಮ ನೀವು? ಮೇಡಮ್ 5 ದಿವಸ ಇರಬೇಕಾ? ಅಯ್ಯೋ ಚಿಕ್ಕ ಮಕ್ಕಳು ಬೇರೆ ಎಲ್ಲ ಇದ್ದಾರೆ ಮೇಡಮ್ ಮನೆಯಲ್ಲಿ. ನಮ್ಮ ರಿಲೇಷನ್ ಮನೆಯಲ್ಲಿ ಬಿಟ್ಟು ಬಂದಿದ್ದೀವಿ ಮೇಡಮ್. ನೀವು ಬೇಕಾದರೆ ಹೋಗಿ ಬನ್ನಿ, ಇವರಿಲ್ಲೇ ಅಡ್ಮಿಟ್ ಆಗಬೇಕು. 5 ದಿವಸ ಇರಲೇಬೇಕು. ಮೇಡಮ್ ಬೇಗ ಆಗಲ್ವಾ? ಒಂದು 3 ದಿವಸನೋ 2 ದಿವಸನೋ? ಇಲ್ಲ ಸರ್, ಇಲ್ಲ ಆಗಲ್ಲ. 5 ದಿವಸ ಇರಲೇಬೇಕು. ನಾವೆಲ್ಲರನ್ನೂ 5 ದಿವಸನೇ ಇಟ್ಕೊಳ್ಳೋದು. ಸರಿ ಮೇಡಮ್, ಆಯ್ತು ಮೇಡಮ್. ಮೇಡಮ್ ಏನು ತೊಂದರೆ ಆಗಲ್ಲ ತಾನೇ? ಇಲ್ಲ ಏನು ತೊಂದರೆ ಆಗಲ್ಲ. ಆ ಥರ ಭಯ ಏನು ಇಟ್ಕೊಂಬಿಡಿ, ಏನೂ ತೊಂದರೆ ಆಗಲ್ಲ. ಆರಾಮಾಗೇ ಇರ್ತಾರೆ. ಒಂದು ಸ್ವಲ್ಪ ದಿವಸ ಕಷ್ಟ ಆಗುತ್ತಷ್ಟೇ, ಆಮೇಲೆ ಆರಾಮಾಗೇ ಇರ್ತಾರೆ. ಸರಿ ಮೇಡಮ್, ಆಯಿತು ಮೇಡಮ್. ಬಾಮ್ಮ ಬಾ. ಆಮೇಲೆ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ ಆಯಿತಾ? ಇದೇ ಬೆಡ್ ಇರ್ಲಿನಾ ಅಥವಾ ಜನರಲ್ ವಾರ್ಡ್ ಇರ್ಲಿನಾ? ಮೇಡಮ್ ಇಲ್ಲೇ ಇರಲಿ ಮೇಡಮ್. ಜನರಲ್ ವಾರ್ಡ್ ಬೇಡ ಮೇಡಮ್. ದಿನಕ್ಕೆ 2,000 ಆಗುತ್ತೆ ಈ ರೂಮ್ಗೆ ಚಾರ್ಜು. ಇರ್ಲಿನಾ? ಇರಲಿ ಮೇಡಮ್, ಇರಲಿ, ಏನು ತೊಂದರೆ ಇಲ್ಲ. ಜನರಲ್ ವಾರ್ಡ್ ಮಾತ್ರ ಬೇಡ, ಇದೇ ಇರಲಿ ಮೇಡಮ್. ಸರಿ ಆಯಿತು. 1-2 ಅವರ್ಸು ಮತ್ತೆ ಇಲ್ಲೇ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ. ನೀವು ಅಲ್ಲಿವರೆಗೂ ಇಲ್ಲೇ ಇರಿ. ಅಲ್ಲಿ ಫೈಲ್ಗೆಲ್ಲ ಸಿಗ್ನೇಚರ್ ಹಾಕಿದ್ದೀರಾ? ಹ್ಞೂ ಮೇಡಮ್, ಹಾಕಿದ್ದೀನಿ ಮೇಡಮ್. ಸರಿ ಆಯಿತು. ಏನೂ ಆಗ್ತಿದ್ರೆ ಸಾಕಪ್ಪ ದೇವ್ರೆ. ಅವಾಗೆ ಒಂದನ್ನು ಕಳ್ಕೊಂಡು ನೋವು ಪಟ್ಟಿದ್ದೀನಿ. ಇವಾಗ ಇದನ್ನೂ ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಏನೂ ಆಗ್ದಿರ ಆರಾಮಾಗಿ ಸಂಗೀತ ಬಂದರೆ ನನಗೆ ಅಷ್ಟೇ ಸಾಕು. ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಏನು ಮಾಡೋದು ಏನು? ಅಖಿಲಮ್ಮ ಯಾರು? ನಾನು ಅಖಿಲಮ್ಮ, ವೇದ. ಓ ಬಾ ವೇದ, ಕೂತ್ಕೋ. ಚೆನ್ನಾಗಿದ್ಯಾ? ಮಕ್ಕಳು ಚೆನ್ನಾಗವ್ರಾ? ಏನು ಚಂದನೋ ಏನೋ ಅಖಿಲಮ್ಮ. ನೀವು ಯಾಕೆ ಅಖಿಲಮ್ಮ ಹಿಂಗೆ ಮಾಡಿಬಿಟ್ರೆ? ನಾನೇನು ಮಾಡಿದೆ ವೇದ? ಅಖಿಲಮ್ಮ, ನಾನು ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಫೋನ್ ಮಾಡಿದೆ ಅವ್ರ ಫೋನ್ಗೆ. ಆಮೇಲೆ ಪೊಲೀಸರು ಫೋನ್ ಎತ್ಕೊಂಡ್ರು. ಹಿಂಗೆ ಆಗೈತೆ ಅಂತ ಹೇಳಿದ್ರು. ಆಮೇಲೆ ಯಾರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಅಂದಿದ್ದಕ್ಕೆ ನಿಮ್ಮ ಹೆಸರು ಹೇಳಿದ್ರು ಅಖಿಲಮ್ಮ. ದಯವಿಟ್ಟು ನಮ್ಮ ಯಜಮಾನ್ರನ್ನ ಬಿಡಿಸ್ಕೊಟ್ಬಿಡಿ ಅಖಿಲಮ್ಮ. ನಾನು ಇನ್ನು ಮುಂದೆ ಅವರಿಂದ ಈ ಥರ ತಪ್ಪಾಗ್ದಿದ್ದಂಗೆ ನೋಡ್ಕೊತೀನಿ ಅಖಿಲಮ್ಮ. ನಿಮ್ಮ ಕಾಲಿಗೆ ಬೇಕಾದರೂ ಬೀಳ್ತೀನಿ ಅಖಿಲಮ್ಮ. ನಾನು ನನ್ನ ಮಕ್ಕಳು ಭೀತಿ ಪಾಲಾಗ್ಬಿಡ್ತೀರಿ ಅಖಿಲಮ್ಮ. ಇನ್ನೊಂದ್ಸರಿ ಅವ್ರು ಈ ಥರ ತಪ್ಪು ಮಾಡ್ತಿದ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಖಿಲಮ್ಮ. ದಯವಿಟ್ಟು ನನಗಿದೊಂದು ಸಹಾಯ ಮಾಡಿಕೊಡಿ ಅಖಿಲಮ್ಮ. ಏನೋ ತಿಳಿದಿರೋ ತಪ್ಪು ಮಾಡಿಬಿಟ್ಟವ್ರೆ. ನಿನ್ನ ಗಂಡ ತಿಳಿದಿರೋ ತಪ್ಪು ಮಾಡೋಣ? ತಿಳಿದಿರೋ ತಪ್ಪು ಮಾಡೋಣೇನಮ್ಮ? ನನ್ನ ಮಗಳು ನೀವು ಚೆನ್ನಾಗಿರ್ಲಿ ಅಂತ ಜನ ಉಗಿದ್ರೂ ಪರವಾಗಿಲ್ಲ ಅಂತ ಇನ್ನೊಂದು ಮದುವೆ ಮಾಡ್ಕೊಂಡ್ಳು. ಆದರೆ ನಿನ್ನ ಗಂಡು ಮಾಡಿದ ಕೆಲಸ ಏನಮ್ಮ ನಿನ್ನ ಗಂಡು ಮಾಡಿದ ಕೆಲಸ? ಏನು ತಿಳಿದಿರೋ ತಪ್ಪು ಮಾಡೋಕೆ ಅವನೇನು ಎಳೆ ಮಗುನೇನಮ್ಮ ವೇದ? ಏನು ಅಷ್ಟು ಮಾತ್ರ ಗೊತ್ತಾಗಲ್ಲ? ಇನ್ನೂ ಅದೆಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡೋನವನು.